ಸ್ಯಾನಿಟರಿ ಪ್ಯಾಡ್ಸ್ ಅಂತ ಬಂದು ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಅದ್ ಎಂತ ದೊಡ್ಡ ಸಮಸ್ಯೆ ಅನ್ನೋದು ನಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಆಯ್ತು. ಇದನ್ನ ಉಪಯೋಗ ಮಾಡೋದು ಒಳ್ಳೆಯದು ಅಂತ ಈ ಜಾಹೀರಾತುಗಳ ಮೂಲಕ ಅದನ್ನ ತಲೆಯೊಳಗೆ ತುಂಬಿದ್ದಾಯ್ತು. ಕೆಲವು ಸಲ ನಮಗ್ ಮೊದಲೇ ಗೊತ್ತಾಗ್ತದೆ ಸ್ವಲ್ಪ ಈ ಕೂಸು ಉಳಿಯೋದಿಲ್ಲ ಅಂತ. ಈ ಲೈಂಗಿಕತೆ ಅಂತ ಏನಿದೆಯೋ ಅದು ನಾವು ಬಹಳ ಸಂಕುಚಿತವಾದಂತ ದೃಷ್ಟಿಕೋನದೊಳಗೆ ಇಟ್ಕೊಂಡು ನೋಡುವಂತಹದ್ದು ಒಂದು ಸಂಸ್ಕೃತಿ ನಮ್ದು. ಮುಟ್ಟು ಅಂತ ಅನ್ನೋದು ಮಹಿಳೆಯ ಜೀವನದ ಅವಿಭಾಜ್ಯ ಅಂಗ. ಮೆನ್ಸ್ಟ್ರುವಲ್ ಕಪ್ ಅಂತ ಅದೊಂದು ಕಪ್ ತರ ಬರ್ತದ, ಅದು ಗರ್ಭಾಶಯದಿಂದ ಬರುವಂತ ರಕ್ತ ಅದರೊಳಗೆ ಸಂಗ್ರಹ ಆಗ್ತದ. ಅಣ್ಣ, ನೀವು ಸುಸ್ಥಿರ ಮುಟ್ಟು ಅಭಿಯಾನ ಅನ್ನೋದನ್ನ ಶುರು ಮಾಡಿದ್ರಿ. ಅದರದ್ದೇನು ವಿಶೇಷತೆಗಳು ಅಥವಾ ಅದ್ರಾಗ ಏನೇನ ನೀವು ಹೇಳ್ತಿದ್ರಿ? ಸುಸ್ಥಿರ ಮುಟ್ಟು ಅಭಿಯಾನ ಯಾಕೆ ಶುರು ಆಯ್ತು ಅಂತಂದ್ರೆ, ಮುಟ್ಟು ಅಂತ ಅನ್ನೋದು ಮಹಿಳೆಯ ಜೀವನದ ಅವಿಭಾಜ್ಯ ಅಂಗ. ಸರಿ ಸುಮಾರಾಗಿ 12-13 ವರ್ಷಕ್ಕೆ ಒಬ್ಬ ಹುಡುಗಿ ದೊಡ್ಡವಳಾದ್ಲು ಅಂದ್ರೆ ಮುಂದಿನ 45, 48, 50 ವರ್ಷದ ತನಕ ಸುಮಾರು 35 ವರ್ಷಗಳ ಕಾಲ ಬಸಿರು, ಹೆರಿಗೆ, ಬಾಣಂತನದ ಅವಧಿಗಳನ್ನು ಬಿಟ್ಟರೆ ಹೆಚ್ಚು ಕಡಿಮೆ ಪ್ರತಿ ತಿಂಗಳು ಒಬ್ಬ ಆರೋಗ್ಯವಂತ ಮಹಿಳೆ ಮುಟ್ಟಾಗ್ತಾ ಇರ್ತಾಳೆ. ಮುಟ್ಟಾಗೋದು ಅಂತಂದ್ರೆ ತಿಂಗಳಿಗೆ ಸರಾಸರಿಯಾಗಿ 4-5 ದಿವಸ ಗರ್ಭಾಶಯದಿಂದ ರಕ್ತ ಸ್ರಾವ ಹೊರಗೆ ಬರ್ತದೆ. ಇದನ್ನ ನಮ್ಮ ಮೊದಲಿನ ಮಹಿಳೆಯರು, ಹಿಂದಿನ ತಲೆಮಾರಿನ ಮಹಿಳೆಯರು ಹೇಗೆ ನಿರ್ವಹಿಸ್ತಾ ಇದ್ರು? ನನ್ನ ತಾಯಿ, ನನ್ನ ಅಜ್ಜಿ, ನಮ್ಮ ಹಿಂದಿನ ತಲೆಮಾರಿನ ಮಹಿಳೆಯರು ಮುಟ್ಟಾದಾಗ ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಹಳೆಯ ಹತ್ತಿ ಬಟ್ಟೆ, ಅವಾಗಿದ್ದದ್ದೇ ಹತ್ತಿ ಬಟ್ಟೆ, ಅದು ಹಳೆ ಸೀರೆನೋ ಹಳೆ ದೋತ್ರದ್ದು ಒಂದು ತುಂಡು ಮಾಡಿ ಅದನ್ನು ಮಡಿಚಿ 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 ಅದನ್ನ ರಕ್ತಸ್ರಾವವನ್ನು ನಿರ್ವಹಣೆ ಮಾಡೋ ಸಲುವಾಗಿ ಉಪಯೋಗ ಮಾಡ್ತಾ ಇದ್ರು. ಕೆಲವು ಸಲ ಅದನ್ನೇ ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡು ಒಣಗಿಸಿಟ್ಕೊಂಡು ಮುಂದಿನ ತಿಂಗಳಿಗೆ ಮತ್ತೆ ಅದನ್ನೇ ಉಪಯೋಗ ಮಾಡ್ತಾ ಇದ್ರು. ಈ 25-30 ವರ್ಷದೊಳಗೆ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಬಂದು, ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಅಂದ್ರೆ ಬಳಸಿ ಬಿಸಾಕಬೇಕಾದಂತ ಸ್ಯಾನಿಟರಿ ಪ್ಯಾಡ್ಸ್. ಮೊದಲಿಗೆ ಇದು ಬಹಳ ಒಳ್ಳೆಯ ಬದಲಾವಣೆ ಅಂತ ಅನಿಸ್ಬಿಡ್ತು. ಓ, ಇದು ಆ ಬಟ್ಟೆ ಹತ್ತಾದ ಬಟ್ಟೆ ಉಪಯೋಗ ಮಾಡೋ ಇವನ್ ಸಣ್ಣ ಕೂಸುಗಳಿಗೂ ಅದನ್ನ ಬಂದ್ಬಿಟ್ಟದ ಈಗ. ಅದೀಗ ಅದು ಬಂದು ಡಯಾಪರ್ಸ್ ಬಂದ್ಬಿಟ್ಟಾವ. ಈಗ ಮೊದಲ ಸಮಸ್ಯೆ ಅಂತ ಗೊತ್ತಾಗ್ಲಿಲ್ಲ. ಈಗ ಒಂದು 5 ವರ್ಷದೊಳಗೆ 10 ವರ್ಷದೊಳಗೆ ಅದ್ ಎಂತ ದೊಡ್ಡ ಸಮಸ್ಯೆ ಅನ್ನೋದು ನಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಆಯ್ತು. ಸಮಸ್ಯೆ ಯಾಕೆ ಅಂತಂದ್ರೆ, ಇವೇನ್ ಸ್ಯಾನಿಟರಿ ಪ್ಯಾಡ್ಸ್ ಉಪಯೋಗ ಮಾಡ್ತಾರೋ ಅದು 80% ಪ್ಲಾಸ್ಟಿಕ್ ದಿಂದ ಆಗಿರ್ತದೆ. ಅದರೊಳಗೆ ಬೇರೆ ಬೇರೆ ತರದ ರಾಸಾಯನಿಕಗಳನ್ನ ಹಾಕಿರ್ತಾರೆ ಮತ್ತು ರಕ್ತದ ದ್ರವವನ್ನ ಅದು ಹೀರ್ಕೊಳ್ಳೋ ಸಲುವಾಗಿ ಅದರೊಳಗೆ ಹರಳುಗಳಿರ್ತಾವ. ಹಾಗಾಗಿ ಇದನ್ನ ಉಪಯೋಗ ಮಾಡೋದು ಒಳ್ಳೆಯದು ಅಂತ ಮಹಿಳೆಯರಿಗೆ ಈ ಜಾಹೀರಾತುಗಳ ಮೂಲಕ ಅದನ್ನು ತಲೆಯೊಳಗೆ ತುಂಬಿದ್ದಾಯ್ತು. ಆದ್ರೆ ಪ್ರಮಾಣ ಎಷ್ಟು ದೊಡ್ಡದಾಗ್ಲಿಕ್ಕೆ ಶುರು ಆಗ್ಬಿಡ್ತಂದ್ರ, ಪ್ರತಿ ಮಹಿಳೆ ಪ್ರತಿ ತಿಂಗಳು ಮುಟ್ಟಾದಾಗ 5, 8, 10 ಪ್ಯಾಡ್ ಉಪಯೋಗ ಮಾಡಿದ್ದು ಆ ಪ್ಯಾಡ್ಗಳನ್ನು ಎಲ್ಲಿಯೋ ಒಗೆಯೋದು, ಅದು ಕೊಳೆಯೋದಿಲ್ಲ. ಆಮೇಲೆ ಒಂದ್ ವೇಳೆ ಅದು ಗಟರ್ನೊಳಗೆ ಬಿತ್ತು ಅಥವಾ ಮಳೆಯೊಳಗಂತಹದ್ದು ಇದನ್ನಾಯ್ತು, ಅದು ರಕ್ತದಿಂದ ಕೂಡಿದಂತಹ ಪ್ಯಾಡ್, ಅದ್ರೊಳಗೆ ನೀರು ಸೇರ್ಕೊಂತು, ರಾಡಿ ನೀರು ಸೇರ್ಕೊಂತು ಅಂತಂದ್ರೆ ರೋಗಾಣುಗಳು ವೃದ್ಧಿ ಆಗ್ಲಿಕ್ಕೆ, ರೋಗಾಣುಗಳು ಹರಡ್ಲಿಕ್ಕೆ ಬಹಳ ಒಳ್ಳೆ ಸಾಧನ ಆಗ್ಲಿಕ್ಕೆ ಶುರು ಆಯ್ತು. ಇದು ದೊಡ್ಡ ಸಮಸ್ಯೆ ಅಂತ ಗೊತ್ತಾದ್ಮೇಲೆ ಬೆಂಗಳೂರಂತ ಒಂದೇ ಒಂದು ನಗರದೊಳಗೆ ಪ್ರತಿ ದಿವಸ ಒಂದ್ ಅಂದಾಜಿನ ಪ್ರಕಾರ 70,000 ಪ್ಯಾಡ್ಗಳನ್ನ ಬಳಸಿ ಡಿಸ್ಪೋಸ್ ಮಾಡ್ತಾರೆ. ಎಲ್ಲಿ ಹೋಗ್ತದೆ ಇದು? ಅದು ಚರಂಡಿಗಳನ್ನ ಬ್ಲಾಕ್ ಮಾಡ್ತದೆ, ನಮ್ಮ ಡ್ರೈನೇಜ್ ಅನ್ನು ಬ್ಲಾಕ್ ಮಾಡ್ತದೆ. 70,000 ದಿನಕ್ಕೆ. ನೋಡ್ರಿ, ಅವು ಬ್ಲಾಕ್ ಮಾಡಿದ್ದನ್ನ ಯಾರೋ ಅಲ್ಲಿ ಒಳಗೆ ಹೇಳೋದು, ಪಾಪ ಪೌರ ಕಾರ್ಮಿಕರು ಅದನ್ನ ತೆಗಿಬೇಕು ಅಂತ ಆದ್ರೆ ಅಲ್ಲಿ ಒಳಗಡೆ ಆಕ್ಸಿಜನ್ ಇರೋದಿಲ್ಲ, ಪ್ರಾಣವಾಯು ಇರೋದಿಲ್ಲ. ಪ್ರತಿ ವರ್ಷ ನಮ್ಮ ದೇಶದೊಳಗೆ ಸರಾಸರಿಯಾಗಿ 400-500 ಜನ ಸಾಯ್ತಾರೆ. ಇದ್ರೊಳಗೆ ಚರಂಡಿ ಒಳಗೆ ಇಳಿದು ಸ್ವಚ್ಛ ಮಾಡುವಂತ ಸಂದರ್ಭದೊಳಗೆ ಪ್ರಾಣವಾಯು ಇಲ್ಲದ ಕಾರಣಕ್ಕಾಗಿ. ಅದರಿಂದ ಮತ್ತೆ ಅಂತ ಪ್ಯಾಡ್ ಉಪಯೋಗ ಮಾಡೋದ್ರಿಂದ ಮಹಿಳೆಯರಿಗೆ ಇತರೆ ಆರೋಗ್ಯದ ಸಮಸ್ಯೆಗಳು ಆಗ್ತಾ ಇರ್ತಾವೆ. ಪರ್ಯಾಯ ಏನು ಅಂತ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಪರಿಸರದ ಬಗ್ಗೆ ಕಾಳಜಿ ಇರುವಂತಹ ಮಹಿಳೆಯರು ಮತ್ತು ಪುರುಷರು ಸೇರ್ಕೊಂಡ್ಬಿಟ್ಟು ಈ ಸುಸ್ಥಿರ ಮುಟ್ಟು ಅಭಿಯಾನ ಅನ್ನೋದನ್ನ ಶುರು ಮಾಡಿದ್ರು. ಒಂದು, ಮರುಬಳಕೆ ಮಾಡಬಹುದಾದಂತಹ
ಹತ್ತಿಯ ಬಟ್ಟೆಗಳನ್ನು, ಹತ್ತಿಯ ಪ್ಯಾಡ್ಗಳನ್ನು ತಯಾರು ಮಾಡಿ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಲಿಕ್ಕೆ ಶುರು ಮಾಡೋದು ಅಂತ. ನೀವು ಅದನ್ನ ಈ ತಿಂಗಳು ಉಪಯೋಗ ಮಾಡ್ತೀರಿ, ಮುಟ್ಟು ಮುಗಿದ ಮೇಲೆ ಅದನ್ನ ಸ್ವಚ್ಛಂಗೆ ಒಗೆದು ಸಂಪೂರ್ಣ ಒಣಗಿಸಿ ಅದರೊಳಗೆ ಯಾವುದೇ ರೀತಿಯ ರೋಗಾಣುಗಳು ಅಥವಾ ಸೂಕ್ಷ್ಮ ಜೀವಿಗಳು ಇಲ್ಲ ಅಂತ ಅನ್ನೋ ರೀತಿಯೊಳಗೆ ಅದನ್ನು ಒಣಗಿಸಿ ಇಟ್ಕೊಂಡ್ಬಿಡೋದು. ಮುಂದಿನ ತಿಂಗಳು ಅದನ್ನೇ ಉಪಯೋಗ ಮಾಡೋದು. ಇದರಿಂದ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ನೀವು 4-5 ವರ್ಷಗಳ ಕಾಲ ಅವೇ ಒಂದ್ ಸೆಟ್ ಆಫ್ ಪ್ಯಾಡ್ಸ್, ಒಂದು 6-8 ಪ್ಯಾಡ್ ಇದ್ದು ಅಂದ್ರೆ ನೀವು ಅವತ್ತನ್ನು ಉಪಯೋಗ ಮಾಡ್ತಾ ಹೋಗ್ಬೋದು. ಇನ್ನೊಂದು ಬಹಳ ಮುಖ್ಯವಾಗಿ ಮೆನ್ಸ್ಟ್ರಲ್ ಕಪ್ ಅಂತ ಒಂದು ಸಿಲಿಕಾನ್ ದಿಂದ ಮಾಡಿದ್ದು, ಅದೊಂದು ಕಪ್ ತರ ಬರ್ತದ. ಅದನ್ನ ಮಹಿಳೆ ಯೋನಿಯೊಳಗೆ ಇಟ್ಕೊಂಡ್ಬಿಟ್ಟಿದ್ದಾದ್ರೆ ಅದು ಗರ್ಭಾಶಯದಿಂದ ಬರುವಂತಹ ರಕ್ತ ಅದರೊಳಗೆ ಸಂಗ್ರಹ ಆಗ್ತದ. 4 ತಾಸಿಗೊಮ್ಮೆ 8 ತಾಸಿಗೊಮ್ಮೆ ಅದನ್ನ ಹೊರಗಡೆ ತೆಗೆದು ಸ್ವಚ್ಛ ಮಾಡಿ ಸಾದಾ ನಳದ ನೀರಿನೊಳಗನೆ ಸ್ವಚ್ಛ ಮಾಡಿಬಿಟ್ಟು ಮತ್ತೆ ಹಾಕೊಳ್ಳಿಕ್ ಬರ್ತದೆ. ಈ 2 ಸಾಧನಗಳು ಬಂದಿರೋದ್ರಿಂದಾಗಿ ಪರಿಸರ ಮಾಲಿನ್ಯ ಅಂತ ಅನ್ನೋದು ಮತ್ತು ವೈಯಕ್ತಿಕ ಆರೋಗ್ಯಕ್ಕೆ ಎರಡಕ್ಕೂ ಬಹಳ ಅನುಕೂಲ ಮಾಡ್ಕೊಂಡಿದ್ದದ. ಇದನ್ನ ನಾವು ಇವತ್ತು ಒಂದು ತಂಡ ಅಂತ ಮಾಡ್ಕೊಂಡ್ಬಿಟ್ಟು ಮಹಿಳಾ ಕಾಲೇಜುಗಳಲ್ಲಿ, ಮಹಿಳಾ ಮಂಡಳಗಳಲ್ಲಿ, ಹೈಸ್ಕೂಲುಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಹೋಗಿ ಇದರ ಬಗ್ಗೆ ಮಾಹಿತಿ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ ನಾವು. ಅದು ಎಕ್ಸಿಕ್ಯೂಟ್ ಆಗ್ಲಿಕ್ಕತ್ತದ. ಓ ಎಸ್, ಸಾಕಷ್ಟು ಯುವತಿಯರು ಅದ್ರ ಬಗ್ಗೆ ಜಾಗೃತಿ ಪಡ್ಕೊಂಡು ಅದನ್ನು ಅನುಷ್ಠಾನಕ್ಕೆ ತರ್ಲಿಕ್ಕೆ ಶುರು ಮಾಡ್ಯಾರ. ಆಮೇಲೆ ಅದು ನೀವು ಅವಾಗ ಹೇಳಿಕತ್ತಿದ್ರಿ, ಇಲ್ಲಿ ಸಾಕಷ್ಟು ಜನ ಹಳ್ಳಿಗಳಿಂದ ಬರ್ತಿರ್ತಾರ, ಅವ್ರ ಜೊತೆ ನಾ ಮಾತಾಡ್ತಿರ್ತೀನಿ. ಅವಾಗ ನಿಮಗ ಏನ ಅವ್ರ ಹೆಂಗೆ ಇರ್ತ ಅವ್ರ ಜೊತೆ ನಿಮ್ದು ಮಾತಾಡೋದು? ಅದು ನಾನು ಅವಾಗಲೇ ಹೇಳಿದೆ, ಈ ಹೆರಿಗೆ ಶಾಸ್ತ್ರ, ಹೆರಿಗೆ ತಜ್ಞನಾಗಿ ವೃತ್ತಿ ಮಾಡೋದು ಇದು ಬಹಳ ಸಂತೋಷ ಕೊಡ್ತಾ ಇರುವಂತ ಒಂದು ಸಂಗತಿ. ಅದರೊಳಗಿನ ಒಂದು ಮುಖ್ಯ ಭಾಗ ಏನಂತಂದ್ರ, ಈ ಹಳ್ಳಿ ಹೆಣ್ಮಕ್ಳು ಬಂದು ಯಾವ ಕನ್ನಡ ಮಾತಾಡ್ತಾರಲ್ಲ, ನೀವ್ ಏನೇ ಹೇಳ್ರಿ, ಈ ನಗರ ಪ್ರದೇಶದೊಳಗೆ ಬೆಳೆದಂತಹ ಇಂಗ್ಲಿಷ್ ಮಾಧ್ಯಮ ಉಚ್ಚ ಶಿಕ್ಷಣ ಪಡೆದಂತವ್ರು, ಇವ್ರಿಗೆ ಇಂಗ್ಲಿಷು ಬರುದಿಲ್ಲ, ಕನ್ನಡವೂ ಬರುದಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾಕಂದ್ರೆ ದಿನನಿತ್ಯ ಅದನ್ನು ನೋಡ್ತೀರಿ. ಆಗ ಹಳ್ಳಿ ಹೆಣ್ಮಕ್ಳ ಕನ್ನಡ ಮಾತ್ರ ಬಹಳ ಗಟ್ಟಿ. ಅದನ್ನ ಅವ್ರು ಬಂದ್ಮೇಲೆ ನನಗೆ ಖುಷಿ ಆಗ್ತದೆ, ಇವತ್ತು ಹೊಸದೇನೋ ಸಿಗ್ತದಪ್ಪ ಅಂತ. ಆ ಚಂದ, ಆ ಸೊಗಡು ಇರೋದೇ ಅಲ್ಲೇ. ಕನ್ನಡದ ಸೊಗಡು ಅಂತ ಏನಂತೀವಲ್ಲ, ಅವ್ರ ಮಾತಿನೊಳಗೆ ಸಿಗ್ತದೆ. ನಾನೊಂದು 2-3 ಉದಾಹರಣೆ ಹೇಳ್ತೇನೆ. ಹೇಳಿ. ಗರ್ಭಿಣಿ ಮಹಿಳೆಯರು ಬರ್ತಾರ, 5 ತಿಂಗಳು 5.5 ತಿಂಗಳಾಗಿರ್ತದ. ನಾನು ಎಲ್ಲರಿಗೂ ಕೇಳುವಂತ ಪ್ರಶ್ನೆ ಏನಂತಂದ್ರ, ಹೊಟ್ಟೆ ಕೂಸು ಬಿಸುಕ್ತೈತೋ ಇಲ್ವೋ ಅಂತ. ಅವರು ಬಿಸುಕ್ತೈತ್ರಿ ಅಂತ. ನಾನು ಬೇಕಂತಲೇ ಕುತೂಹಲದಿಂದ ಕೇಳ್ತೀನಿ, ಹೆಂಗ್ ಮಿಸುಕ್ತೈತಿ ಅಂತ. ಪ್ರತಿಯೊಬ್ರು ಬೇರೆ ಬೇರೆ ಹೇಳ್ತಾರ. ಅದು ಒದಿತೈತ್ರಿ ಅಂತಾರ, ಕಾಮನ್ ಒದಿತೈತ್ರಿ. ಕೆಲವೊಬ್ರು ನೀರಾಗ ಮೀನ್ ಓಡಾಡಿದಂಗ. ಒಬ್ಬಾಕಿ ಹೆಣ್ಮಗಳಂತೂ ಜಂತಿ ಒಳಗೆ ಇಲಿ ಓಡಾಡ್ದೈತೆ ಹಂಗ ಆಗ್ತೈತ್ರಿ ಹೊಟ್ಟಾಗಂತ. ಅದು ನೋಡ್ರಿ, ಆ ಜಂತಿ ಒಳಗೆ ಇಲಿ ಓಡಾಡೋದು ಅದು ತನ್ನ ಗರ್ಭದೊಳಗಿರುವಂತ ಕೂಸು ಅಂತ ಒಂದು ಅನುಭವ ಕೊಡ್ಲಿಕ್ಕತ್ತಿದ್ದದ ಅಂತ. ಇಂತಹ 100 ವರ್ಣನೆಗಳು. ನಾನು ಅದನ್ನೇ ಪಟ್ಟಿ ಮಾಡೀನಿ. ಒಂದ್ಸಲ ಅದನ್ನೇ ಒಂದು ಲೇಖನ ಮಾಡಿ ಪ್ರಕಟ ಮಾಡೋದು. ಇನ್ನೊಂದ್ಸಲ ಬಹುಶಃ ಒಂದು 15 ವರ್ಷದ ಹಿಂದಿನ ಮಾತಿದು. ನಮ್ಮ ಸಮಾಜದೊಳಗೆ ಗಂಡು ಹುಟ್ಟಬೇಕು ಅನ್ನೋದು ಎಲ್ಲರ ಬಯಕೆ. ಇಲ್ಲೇನಾಗಿತ್ತಂದ್ರ, ಅಕ್ಕಿದ 5ನೇದ್ದು 6ನೇ ಇದನ್ನ ಏನು ಬಸರು ಮೊದಲಿನ ಎಲ್ಲ ಗಂಡಿದ್ದು, 4-5 ಗಂಡ ಆಗ್ಬಿಟ್ಟಿದ್ದು. ಹೆರಿಗೆ ಆಯ್ತು, ಅದ್ ಮತ್ತೆ ಗಂಡ ಇತ್ತು. ಅದಕ್ಕೆ ಏನು ಹುಟ್ಟಿತು ಅಂತ ಕೇಳಿದ್ಲಕ್ಕಿ, ನಾನ್ ಗಂಡು ಹುಟ್ಟಿತು ಅಂತ. ಅಯ್ಯೋಪ ಅಂತನ್ಲಕ್ಕಿ. ಯಾಕೆ ನಿರಾಶೆ ಆಗ್ತೀವವ, ಮತ್ತೆ ಎಲ್ಲಾರು ಗಂಡು ಬೇಕಂತಾರಲ್ಲ, ಮತ್ ನೀ ಯಾಕೆ ಇಷ್ಟು ಬರೀ ನಿರಾಶೆ ಆಗಿದೆ ಅಂತ. ಅದೇನ್ ಮಾಡು, ತೆಗಿಯೋ ಮಾರಾಯ, ಈ ಗಂಡುಗಳನ್ನ ನಾವು ಸತ್ತಾಗ ಬಂದು ಅಳ್ತಾವ. ಮಗಳಾದ್ರೆ ಹೆಣದ ಬಾಜು ಕೂತ್ ಅಳ್ತಾಳಾಕಿ. ಗಂಡುಗಳು ಅಳುವುದಿಲ್ಲ ಲೋಪ ಅಂತ ಎಷ್ಟು ಇದರಿಂದ ಹೇಳಿದ್ಲದರಾಕಿ. ಆ ಕನ್ನಡದಲ್ಲ ಅದು, ಆ ಭಾವನೆಯನ್ನ, ಒಳಗಿನ ಭಾವನೆಯನ್ನ ಅತ್ಯಂತ ಶಕ್ತಿಶಾಲಿಯಾಗಿ ಹೇಳೋದಿದೆಯಲ್ಲ, ಅದು ಆ ಹಳ್ಳಿಯ ಹೆಣ್ಮಕ್ಳಿಗೆ ಮಾತ್ರ ಸಾಧ್ಯ. ಆಮೇಲೆ ಹೆಣ್ಮಕ್ಳಿಗೆ ಒಂದು ಹೆಣ್ಣು ಬೇಕು ಅನ್ನೋದೊಂದು ಸೂಕ್ಷ್ಮವಾಗಿ ಇದ್ದೇ ಇರ್ತದೆ.
ಅಂದ್ರೆ ನಮ್ ಜೊತೆಗಿರ್ತಾರ, ನನ್ನನ್ನ ಅರ್ಥ ಮಾಡ್ಕೊತಾರ ಅನ್ನೋದು. ಹೌದು. ತನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳುವಂತ ಮತ್ತೊಂದು ಜೀವ ಅಂದ್ರೆ ಅದು ತನ್ನ ಮಗಳು ಅಂತ ಅನ್ನೋದಿರ್ತದೆ. ಇನ್ನ ಪುರುಷ ಪ್ರಧಾನ ವ್ಯವಸ್ಥೆಯೊಳಗೆ ಅವರು ಬಲಿಪಶುಗಳಾಗಿ ಒಂದು ವಿಷ ಚಕ್ರದೊಳಗೆ ಸಿಕ್ಕೊಂಡ್ಬಿಟ್ಟಾರ ಅವರು. ಆಮೇಲೆ ನಾವು ಇತ್ತೀಚಿನ ದಿನದೊಳಗ LGBTQ ಕಮ್ಯುನಿಟಿ ಬಗ್ಗೆ ಬಹಳ ಮಾತಾಡ್ತೀವಿ, ಕೇಳ್ತೀವಿ. ಅದೊಂದು ಮುನ್ನೆಲೆಗೆ ಬಂದದ. ಅದು ಮೊದ್ಲಿಂದ ಸಮಾಜದ ಮೊದ್ಲಿಂದನೂ ಇದ್ದಿದ್ದು ಅಥವಾ ಈಗ ಜಾಸ್ತಿ ಆಗ್ಲಿಕ್ಕತ್ತದ ಅದು, ಅಥವಾ ಅವರು ಅದನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಗ್ಲಿಕ್ಕತ್ತದ? ಮೊದಲನೇದಂತಂದ್ರೆ ಈ ಲೈಂಗಿಕತೆ ಅಂತ ಏನಿದೆಯೋ ಅದು ನಾವು ಬಹಳ ಸಂಕುಚಿತವಾದಂತ ದೃಷ್ಟಿಕೋನದೊಳಗೆ ಇಟ್ಕೊಂಡು ನೋಡುವಂತಹದ್ದು ಒಂದು ಸಂಸ್ಕೃತಿ ನಮ್ದು. ಆದ್ರೆ ಅನಾದಿ ಕಾಲದಿಂದಲೂ ಲೈಂಗಿಕತೆಯೊಳಗೆ ಬೇರೆ ಬೇರೆ ವಿಧಾನಗಳು ಪ್ರಕಾರಗಳು ಇರೋದನ್ನ ನಾವು ನೋಡ್ತೀವಿ. ನಾವು ಪುರಾಣಗಳೊಳಗೂ ಅದನ್ನು ಓದ್ತೀವಿ. ಅದು ಸಲಿಂಗ ಕಾಮ ಅಂತ ಅನ್ಬಹುದು, ಮತ್ತೊಂದು ಯಾವುದೋ ರೀತಿಯ ಲೈಂಗಿಕತೆ ಅನ್ನೋದು. ಈಗ ಯಾವುದು ತಪ್ಪು ಅಂತಾಗಿತ್ತು ಇಷ್ಟು ವರ್ಷಗಳ ಕಾಲ, ಅದು ಅವರವರ ಲೈಂಗಿಕತೆ ಅವರವರ ಸ್ವಾತಂತ್ರ್ಯ ಅನ್ನುವಂತಹದ್ದು ಒಂದು ವಿಚಾರವನ್ನು ಹೆಚ್ಚು ಹೆಚ್ಚು ನಮ್ಮ ಸಮಾಜ ಒಪ್ಕೊಳ್ತಾ ಇದೆ. ಅದು ನಾರ್ಮಲ್, ಅದು ಸಹಜ, ಅದು ಸರಿ. ನಾನು ರೂಢಿಸಿಕೊಂಡು ಬಂದಿರುವಂತಹ, ನಾನು ರೂಪಿಸಿಕೊಂಡು ಬಂದಿರುವಂತಹ ಕಾಮದ ದೃಷ್ಟಿಕೋನವೇ ಸರಿ ಅಂತ ಆಗಬೇಕಾಗಿಲ್ಲ. ಹಾಗೆ ನಮ್ಮ ಮೈಬಣ್ಣ ಹೆಚ್ಚು ಕಡಿಮೆ ಇರ್ತದೋ, ಎತ್ತರ ಹೆಚ್ಚು ಕಡಿಮೆ ಇರ್ತದೋ, ನಮ್ಮ ಬದುಕಿನ ಶೈಲಿ ಬೇರೆ ಬೇರೆ ಆಗಿರ್ತದೋ, ಹಾಗಾಗಿ ಲೈಂಗಿಕತೆ ಒಳಗೂ ಬಹಳ ಬೇರೆ ಬೇರೆ ಪ್ರಕಾರಗಳು ಇರೋದು ಸಾಧ್ಯ. ಅದು ತಪ್ಪಲ್ಲ, ಅದು ಅಸಹಜ ಅಲ್ಲ ಅಂತ ಈಗ ನಾವು ಒಪ್ಕೊಳ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಹೆಚ್ಚು ಅಭಿವ್ಯಕ್ತಿ ಸಿಗ್ಲಿಕ್ಕತ್ತಿದ್ದು. ಆಮೇಲೆ ಅದು ಅಸಹಜನೂ ಅಲ್ಲ, ಅದು ಅಸಹಜ ಅಲ್ಲ. ಪ್ರಾಣಿಗಳಲ್ಲೂ ಕೂಡ ನಾವು ಸಲಿಂಗ ಕಾಮ ಇರೋದನ್ನ ನಾವು ನೋಡ್ತೀವಿ. ಬಹುಶಃ ಅದು ಶಿವರಾಮ್ ಕಾರಂತರ ಒಂದು ಕಾದಂಬರಿ ಒಳಗೆ, ಯಾವ ಕಾದಂಬರಿ ಪಟ್ನ ನೆನಪಾಗು, ಸರಸಮ್ಮನ ಸಮಾಧಿ, ಮುಖಜ್ಜಿಯ ಕನಸುಗಳಿರ್ಬೇಕು. ಮುಖಜ್ಜಿಯ ಕನಸಿನೊಳಗೆ ಕೊನೆಗೆ ಅವರು ಸಲಿಂಗ ಕಾಮದ ಬಗ್ಗೆ ಒಂದು ಸಣ್ಣ ಪ್ರಸ್ತಾಪ ಮಾಡ್ತಾರೆ. ಅವಾಗ್ಲೂ ಇತ್ತು 1935-40 ಸಂದರ್ಭದಲ್ಲಿ. ಇದು ನಮ್ಮ ಸಮಾಜದಲ್ಲಿ ಮೊದಲಿಂದನೂ ಅದ, ಆದ್ರೆ ಅದನ್ನು ಮುಚ್ಚಿಡ್ತಾ ಇದ್ವಿ. ಅದು ಚರ್ಚೆ ಆಗಲೇಬಾರದಂತ ವಿಷಯ ಅಂತ ಅನ್ಕೊಂಡಿದ್ವಿ. ಈಗ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಮುಕ್ತವಾದಂತ ಒಂದು ವಾತಾವರಣ ಬಂದಿದ್ದದೆ. ಆಮೇಲೆ ಅಣ್ಣ, ಈಗ ನೀವು 35 ವರ್ಷದಿಂದ ಇದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ನೀವು ಫಸ್ಟ್ ಟೈಮ್ ನೀವಾಗೆ ನೀವೊಬ್ಬರೇ ಅದನ್ನ ಡೆಲಿವರಿ ಮಾಡಿದಾಗ ನಿಮ್ಗೆ ಹೆಂಗ ಅನ್ಸಿತ್ತು? ಯಾಕಂದ್ರೆ ಅದು ಈಗ ಪ್ರಾಕ್ಟೀಸ್ ಅಂದ್ರೆ ಮೆಡಿಕಲ್ ಓದ್ಬೇಕಾರಿಂದ ಅದು ನಡೆದ ಬಿಟ್ಟಿರ್ತದೆ. ನೀವಾಗೆ ಒಬ್ಬ ಡಾಕ್ಟರ್ ಆಗಿ ಅದೊಂಥರ ಬಹಳ ವಿಶೇಷವಾದ ದಿನ, ಬಹಳ ವಿಶೇಷವಾದಂತಹ ದಿನ, ಬಹಳ ಸುಖ ಸಂತೋಷ ಕೊಟ್ಟಂತ ಗಳಿಗೆ ಅದು. ಆದ್ರೆ ಇನ್ನೂ ಹೆಚ್ಚಿನ ವಿಶೇಷ ಏನಂದ್ರು, ಯಾವ ಸಂತೋಷ ನನಗೆ ಅವಾಗಾಗಿತ್ತೋ 35 ವರ್ಷದ ನಂತರವೂ ಕೂಡ ಇವತ್ತಿಗೂ ಒಂದು ಹೆರಿಗೆ ಆಗ್ತದಂತಂದ್ರ, ಆ ಒಂದು ಹೊಸ ಕೂಸನ್ನ ಈ ಜಗತ್ತಿನೊಳಗೆ ತರುವಂತ ಅವಕಾಶ ನನಗೆ ಸಿಕ್ತಲ್ಲಪ್ಪ ಅಂತ ಇವತ್ತಿಗೂ ಅಷ್ಟೇ ವಿಶೇಷ, ಅಷ್ಟೇ ದೊಡ್ಡ ಖುಷಿ. ಇದ್ರೊಳಗೆ ಹೌದಪ್ಪ 35 ವರ್ಷ ಆಗ್ಯದ, ಬಹಳ ಬೇಸರ ಆಗ್ತಿದ್ವು, ಅದು ರೂಟೀನ್ ಆಗ್ಬಿಡ್ತು ಅಂತಾರ. ಇಲ್ಲ, ಪ್ರತಿಯೊಂದು ಹೆರಿಗೆಯೂ ಅಷ್ಟೇ ಖುಷಿ ಕೊಡುವಂತದ್ದು ನನಗೆ. ಅದು ಆ ಲೆಕ್ಕದೊಳಗೆ ನಾನು ಬಹಳ ಅದೃಷ್ಟವಂತ, ಬಹಳ ದೊಡ್ಡ ಅದೃಷ್ಟವಂತ. ನನಗೆ ಈ ವೈದ್ಯಕೀಯ ವೃತ್ತಿಯೊಳಗಿನ ಈ ವಿಭಾಗ ಸಿಕ್ಕಿದ್ದು 35 ವರ್ಷಗಳ ಕಾಲ ಅತ್ಯಂತ ಸಮಾಧಾನಕರವಾಗಿ ವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಆಮೇಲೆ ನೀವು ಈಗ ದಿನನಿತ್ಯದ ಸಾವು ನೋವುಗಳನ್ನು ಕಾಣ್ತೀರಿ, ಅದು ಅದ್ರದ್ದು ಭಾಗನ ಒಂಥರ. ಹೌದು. ಅವಾಗ ನಿಮ್ ಮನಸ್ಥಿತಿ ಹೆಂಗಿರುತ್ತೆ, ಅಥವಾ ಅವ್ರದ್ದು ಪರಿವಾರದ ಜೊತೆ ಹೆಂಗ ಮನಸ್ಥಿತಿಯನ್ನ ಹಂಚ್ಕೋಬೇಕಾಗ್ತದ? ಬಹಳ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಾದ್ರೆ, ಯಾವ ಕನಸು ಇಟ್ಟುಕೊಂಡು, ಯಾವ ಆಶಯ ಇಟ್ಟುಕೊಂಡು ಗರ್ಭಿಣಿ ಮಹಿಳೆ ಆಸ್ಪತ್ರೆಗೆ ಬಂದಿರ್ತಾಳೋ, ಹಲವಾರು ಕಾರಣಗಳಿಗಾಗಿ ಅದು ಏರ್ಪೇರಾಗ್ಬಿಡುತ್ತೆ. ಕೂಸು ಉಳಿಯೋದಿಲ್ಲ. ಬಹಳ ಸೂಕ್ಷ್ಮ ಅದು, ಯಾಕಂದ್ರೆ ಎಷ್ಟೆಲ್ಲಾ ಆದ್ಮೇಲೆ ಹೊಂದ್ಕೊಂಡ ಮೇಲೆ ಅದೊಂದು ಇದಾಗ್ತದೆ. ಕೆಲವು ಸಲ ನಮಗ್ ಮೊದಲೇ ಗೊತ್ತಾಗ್ತದೆ ಸ್ವಲ್ಪ ಈ ಕೂಸು ಉಳಿಯೋದಿಲ್ಲ ಅಂತ. ಕೆಲವು ಸಲ ಹೆರಿಗೆ ಬಹಳ ಕಷ್ಟಕರ ಆಗ್ಬಿಟ್ಟು ಅಂತ ಸಂದರ್ಭದೊಳಗೂ ಕೂಸು ಹೋಗ್ತದೆ. ಆ ಒಂದು ನಾವೇನದಕ್ಕೆ
ಬಿರೀವ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅಗಲುವಿಕೆ, ಹೌದಾ? ಅದು ಕೂಸು ಯಾರಿಗೆ ಸಿಗಬೇಕಾಗಿತ್ತೋ ಸಿಗಲಿಲ್ಲ ಅಂತ ಅನ್ನೋದು, ಆ ಸಂದರ್ಭವನ್ನು ನಿಭಾಯಿಸೋದಿದೆಯಲ್ಲ, ಅದು ಒಂದು ರೀತಿ ಅನುಭವದಿಂದನೇ ಬರುವುದು. ನಮಗ ವೈದ್ಯಕೀಯ ಕಾಲೇಜ್ನೊಳಗೆ ಅದರದ್ದು ಯಾವುದೇ ರೀತಿಯ ತರಬೇತಿ ಕೊಡ್ಲಿಲ್ಲ. ಅದು ನಿತ್ಯ ಜೀವನದೊಳಗೆ, ನಿಜ ಜೀವನದೊಳಗೆ ಅಂತ ಪ್ರಸಂಗ ಬಂದಾಗ ಎದುರಿಸಿ ಬಹಳ ಸಮಾಧಾನದಿಂದ ಆ ಮಹಿಳೆಗೆ, ಆ ಕುಟುಂಬದವರಿಗೆ ಇದು ಯಾಕೆ ಆಯ್ತು, ಹೆಂಗಾಯ್ತು ಅಂತ ಅನ್ನೋದನ್ನ ಹೇಳಿ ಮುಂದಿನ ಸಲ ಎಲ್ಲಾ ಸರಿ ಆಗ್ತದೆ ಅನ್ನುವಂತ ಭರವಸೆ ಕೊಡೋದಿದೆಯಲ್ಲ, ಅದು ನಾವು ಮಾಡಬೇಕಾದದ್ದು. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಕರ್ತವ್ಯ. ನಜರಿ